शेफी टिप्स चैनल में आप सबका स्वागत है। मैं हूं शेफी सनदी। ಆತ್ಮೀಯ ಮಿತ್ರರೇ, शेफी टिप्स ಚಾನೆಲ್ನಲ್ಲಿ तम्मेಲ್ಲರಿಗೂ स्वागत। नानु शेफी सनदी। दोस्तों, आज की इस वीडियो में हम 10वीं कक्षा का 5वां पार्ट मेरा बचपन, इस पार्ट को आज हम सीखेंगे। ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ 5ನೇ ಪಾಠ मेरा बचपन ಈ ಪಾಠವನ್ನು ನಾವು ಇವತ್ತು ಕಲಿಯೋಣ। पाठ के लेखक हैं अब्दुल कलाम जी। पाठದ लेखकರು अब्दुल कलाम। अब्दुल कलाम जी का पूरा नाम है अबुल फकीर जैनुलाब्दीन अब्दुल कलाम। अब्दुल कलाम ಅವರ ಪೂರ್ತಿ ಹೆಸರು अबुल फकीर जैनुलाब्दीन अब्दुल कलाम। अब्दुल कलाम जी को मिसाइल मैन भी कहा जाता है। अब्दुल कलाम ಅವರಿಗೆ मिसाइल मैन ಅಂತ ಕೂಡ ಕರೆಯಲಾಗುತ್ತದೆ। अब्दुल कलाम जी का जन्म 15 अक्टूबर 1931 को रामेश्वरम में, तमिलनाडु के रामेश्वरम में हुआ। अब्दुल कलाम ಅವರ ಜನ್ಮ 15 ಅಕ್ಟೋಬರ್ 1930ರಲ್ಲಿ तमिलनाडुविನ रामेश्वरमದಲ್ಲಿ ಆಯಿತು। अब्दुल कलाम जी 25 जुलाई 2002 से लेकर 24 जुलाई 2007 तक हमारे देश के यानी भारत देश के राष्ट्रपति भी बने थे। अब्दुल कलाम ಅವರು 2002ನೇ ಇಸ್ವಿಯಿಂದ 2007ನೇ ಇಸ್ವಿವರೆಗೆ ನಮ್ಮ ದೇಶದ राष्ट्रपति ಕೂಡ ಅವರು ಆಗಿದ್ದರು। देश के बड़े वैज्ञानिक और जनवादी राष्ट्रपति के रूप में अब्दुल कलाम जी भारत के करोड़ करोड़ हृदय में प्रतिष्ठित अपने 82 वर्ष की उम्र में भी अनेकानेक सामाजिक प्रगतिशील कार्य में हमेशा सक्रिय रहते थे। ದೇಶದ ಮಹಾನ್ ವಿಜ್ಞಾನಿ ಹಾಗೇನೆ ಭಾರತದ ಕೋಟಿ ಕೋಟಿ ಜನರ ಹೃದಯದಲ್ಲಿ ನೆಲೆಸಿರತಕ್ಕಂತಹ, ಕೋಟಿ ಕೋಟಿ ಹೃದಯಗಳನ್ನು ಗೆದ್ದಿರತಕ್ಕಂತಹ ಅಬ್ದುಲ್ ಕಲಾಂ ಅವರು ತನ್ನ 82ನೇ ವಯಸ್ಸಿನಲ್ಲಿಯೂ ಕೂಡ ಅನೇಕ ಸಾಮಾಜಿಕ ಆಂದೋಲನಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಅವರು ಪಾಲ್ಗೊಳ್ಳುತ್ತಿದ್ದರು। ಅಬ್ದುಲ್ ಕಲಾಂ ಜಿ ಕಿ ರಚನಾಯೇ ಹೈ। ಅಬ್ದುಲ್ ಕಲಾಂ ಅವರ ಮುಖ್ಯ ಕೃತಿಗಳು ಇಂಡಿಯಾ 2020, ಇಗ್ನೈಟೆಡ್ ಮೈಂಡ್ಸ್, ವಿಂಗ್ಸ್ ಆಫ್ ಫೈರ್, साइंटिस्ट टू प्रेसिडेंट, मेरे सपनों का भारत इत्यादि कृतिಗಳನ್ನು ಅವರು ಬರೆದಿದ್ದಾರೆ। ಜೊತೆಗೆ साथ ही साथ उन्हें बहुत सारे पुरस्कार भी मिले हैं। पद्म भूषण, सर्वोत्कृष्ट पुरस्कार, भारत रत्न से भी इन्हें नवाजा गया है। इस महान वैज्ञानिक अब्दुल कलाम जी का निधन 27 जुलाई 2015 को शिलांग में IIM के द्वितीय वर्षीय छात्रों को व्याख्यान देते समय अचेत होकर गिरने के कारण इनकी मृत्यु हुई। ಈ ಮಹಾನ್ ವಿಜ್ಞಾನಿಯ ನಿಧನ ಅಥವಾ ಮೃತ್ಯುವು 27 ಜುಲೈ 2015ರಲ್ಲಿ ಶಿಲಾಂಗ್ನಲ್ಲಿ IIMನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ವ್ಯಾಖ್ಯಾನವನ್ನು ನೀಡುವಾಗ ಅಥವಾ ಭಾಷಣವನ್ನು ನೀಡುವಾಗ ಮೂರ್ಛೆ ಹೋಗಿ ಬೀಳುವುದರಿಂದ ಇವರ ಮೃತ್ಯು ಆಯಿತು। अब पाठ का आशय देखेंगे। ಇನ್ನು ಪಾಠದ ಆಶಯವನ್ನು ನಾವು ನೋಡೋಣ। इस पाठ से बच्चे सादगी, सहिष्णुता, मिलजुल कर रहना तथा किताबें पढ़ने का प्रयोजन आदि के बारे में जानकारी प्राप्त करते हैं। ಈ ಪಾಠದ ಮೂಲಕ ಮಕ್ಕಳು ಸಾದಗಿ ಅಂದರೆ ಸರಳತೆ, ಸಹಿಷ್ಣುತೆ, ಧಾರ್ಮಿಕ ಸಹಿಷ್ಣುತೆಯನ್ನು, ಕೂಡಿಕೊಂಡು ಇರುವುದನ್ನು, ಮಿಲ್ಜುಲ್ ಕರ್ ರಹನಾ ಕೂಡಿಕೊಂಡು ಇರುವುದನ್ನು, ಜೊತೆಗೆ ಪುಸ್ತಕಗಳನ್ನು ಓದುವುದರಿಂದ ಆಗುವ ಪ್ರಯೋಜನ ಅಥವಾ ಉಪಯೋಗಗಳ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಈ ಒಂದು ಪಾಠದಿಂದ ಮಕ್ಕಳು ಪಡೆದುಕೊಳ್ಳುತ್ತಾರೆ। तो चलिए अब पाठ को हम देखेंगे। मेरा जन्म मद्रास राज्य अब तमिलनाडु के रामेश्वरम कस्बे में एक मध्यवर्गीय परिवार में हुआ था। ಅಬ್ದುಲ್ ಕಲಾಂ ಅವರ ಜನ್ಮವು ಮದ್ರಾಸ್ ರಾಜ್ಯದ ಅಥವಾ ಈಗಿನ ತಮಿಳುನಾಡಿನ ರಾಮೇಶ್ವರಂ ಅಂತಕ್ಕಂತಹ ಊರಿನಲ್ಲಿ, ಕಸ್ಬಾ ಅಂತಂದ್ರೆ ಒಂದು ಚಿಕ್ಕ ನಗರ ಅಥವಾ ಒಂದು ಚಿಕ್ಕ ಊರು, ಒಂದು ಚಿಕ್ಕ ನಗರದಲ್ಲಿ ರಾಮೇಶ್ವರಂದಲ್ಲಿ ಮಧ್ಯಮ ವರ್ಗದ, ಮಧ್ಯವರ್ಗೀಯ ಅಂತಂತಾರೆ ಮಧ್ಯಮ ವರ್ಗ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಷ್ಟು ಶ್ರೀಮಂತನೂ ಕೂಡ ಅಲ್ಲ, ಅಷ್ಟು ಬಡವರು ಕೂಡ ಅಲ್ಲ, ಅಂತಹ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ರಾಮೇಶ್ವರಂದಲ್ಲಿ ಅಬ್ದುಲ್ ಕಲಾಂ ಅವರ ಜನ್ಮವಾಯಿತು। मेरे पिताजी जैनुलाब्दीन की कोई बहुत अच्छी औपचारिक शिक्षा नहीं हुई थी और न ही वे कोई बहुत धनी व्यक्ति थे। ಅಬ್ದುಲ್ ಕಲಾಂ ಅವರ ತಂದೆಯ ಶಿಕ್ಷಣ ಬಗ್ಗೆ ಇಲ್ಲಿ ಹೇಳ್ತಾರೆ। ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಅವರು ಅಷ್ಟೊಂದು ಉತ್ತಮವಾದ ಔಪಚಾರಿಕ ಶಿಕ್ಷಣವನ್ನು ಕೂಡ ಪಡೆದಿರಲಿಲ್ಲ। ಜೊತೆಗೆ
ಅಷ್ಟೇನು ಶ್ರೀಮಂತ ವ್ಯಕ್ತಿನೂ ಕೂಡ ಅವರು ಆಗಿರಲಿಲ್ಲ. ಧನಿ ವ್ಯಕ್ತಿ ಅಂತಂದ್ರೆ ಶ್ರೀಮಂತ ವ್ಯಕ್ತಿ. ಧನಿ ಅಂತಂದ್ರೆ ಹಣವನ್ನು ಹೊಂದಿದವ, ಧನವನ್ನು ಹೊಂದಿದವ, ಅಂತಹ ಶ್ರೀಮಂತ ವ್ಯಕ್ತಿಯನ್ನು ಕೂಡ ಅವರು ಆಗಿರಲಿಲ್ಲ. इसके बावजूद वे बुद्धिमान थे और उनमें उदारता की सच्ची भावना थी. ಜೈನುಲಾಬ್ದೀನ್ ಅವರು ಅಷ್ಟೇನು ಉತ್ತಮವಾದ ಶಿಕ್ಷಣವನ್ನು ಕೂಡ ಪಡೆದಿರಲಿಲ್ಲ, ಜೊತೆಗೆ ಅಷ್ಟೇನು ಶ್ರೀಮಂತ ವ್ಯಕ್ತಿನೂ ಕೂಡ ಅವರು ಆಗಿರಲಿಲ್ಲ. ಆದಾಗ್ಯೂ ಕೂಡ ಜೈನುಲಾಬ್ದೀನ್ ಅವರು ಬಹಳಷ್ಟು ಬುದ್ಧಿವಂತ ಹಾಗೂ ಎಲ್ಲ ಜನರ ಪರವಾಗಿ ಅವರ ಮನಸ್ಸಿನಲ್ಲಿ ಉದಾರತೆಯ ಮನೋಭಾವನೆ ಇತ್ತು. ಮುಕ್ತ ಮನಸ್ಸಿನವರು ಜೈನುಲಾಬ್ದೀನ್ ಆಗಿದ್ದರು. मेरी माँ आशी अम्मा उनकी आदर्श जीवन संगिनी थी. मेरे माता पिता को हमारे समाज में एक आदर्श दंपति के रूप में देखा जाता था. ಅಬ್ದುಲ್ ಕಲಾಂ ಅವರ ತಾಯಿ ಆಶಿ ಅಮ್ಮ ಅವರು ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಅವರ ಆದರ್ಶ ಜೀವನ ಸಂಗಿನಿಯಾಗಿದ್ರು. ಆಶಿ ಅಮ್ಮ ಅವರು ಜೀವನ ಸಂಗಿನಿ ಅಂತಂದ್ರೆ ಜೀವನ ಸಂಗಾತಿ ಅಥವಾ ಹೆಂಡತಿ, ಪತ್ನಿ. ಜೈನುಲಾಬ್ದೀನ್ ಅವರ ಆದರ್ಶ ಪತ್ನಿ ಆಶಿ ಅಮ್ಮ ಅವರು ಆಗಿದ್ದರು. ಅಬ್ದುಲ್ ಕಲಾಂ ಅವರ ಸಮಾಜದಲ್ಲಿ ಎಲ್ಲರೂ ಜೈನುಲಾಬ್ದೀನ್ ಮತ್ತು ಆಶಿ ಅಮ್ಮ ಅವರನ್ನು ಆದರ್ಶ ದಂಪತಿಗಳ ರೂಪದಲ್ಲಿ ಕಾಣ್ತಾ ಇದ್ದರು. मैं कई बच्चों में से एक था. लंबे चौड़े व सुंदर माता पिता का छोटी कद काठी का साधारण सा दिखने वाला बच्चा. ಅಬ್ದುಲ್ ಕಲಾಂ ಅವರ ತಂದೆ ತಾಯಿ ಅತ್ಯಂತ ಸದೃಢವಾಗಿರ್ತಕ್ಕಂತಹ, ಸದೃಢವಾಗಿರ್ತಕ್ಕಂತಹ ಶರೀರವನ್ನು ಹೊಂದಿದ್ದರು. ಅಂತಹ ಸುಂದರವಾದ ಸದೃಢವಾದ ತಂದೆ ತಾಯಿಗಳಿಗೆ ಅನೇಕ ಮಕ್ಕಳಲ್ಲಿ ಈ ಅಬ್ದುಲ್ ಕಲಾಂ ಅವರು ಕೂಡ ಒಬ್ಬರಾಗಿದ್ದರು. ಅತಿ ಕಡಿಮೆ ಎತ್ತರವನ್ನು ಹೊಂದಿರತಕ್ಕಂತಹ ಕದಕಾಟಿ ಅಂತಂದ್ರೆ ಶರೀರದ ರಚನೆ ಅಥವಾ ಎತ್ತರ, ಹೈಟ್. ಅತಿ ಕಡಿಮೆ ಹೈಟ್ ಅಥವಾ ಎತ್ತರನ್ನು ಹೊಂದಿರತಕ್ಕಂತಹ ಸಾಧಾರಣ ರೀತಿ ಕಾಣ್ತಕ್ಕಂತಹ ಹುಡುಗ ಅಬ್ದುಲ್ ಕಲಾಂ ಆಗಿದ್ದರು. हम लोग अपने पुश्तैनी घर में रहते थे. ಅಬ್ದುಲ್ ಕಲಾಂ ಅವರು ಅವರ ಪುಸ್ತೈನಿ ಮನೆಯಲ್ಲಿ, ಪುಸ್ತೈನಿ ಅಂತಂತಂದ್ರೆ ಪೂರ್ವಜರಿಂದ ಬಂದಿರತಕ್ಕಂತಹ ಮನೆ, ಬಳುವಳಿಯಾಗಿ ಇದ್ದಿರ್ತಕ್ಕಂತಹ ವಂಶ ಪರಂಪರೆಯಾಗಿ ಬಂದಿರತಕ್ಕಂತಹ ಹಿರಿಯರ ಮನೆ ಅಥವಾ ಪೂರ್ವಜರ ಮನೆ ಕೂಡ ನಾವು ಅನ್ಬಹುದು. ಆ ಪುಸ್ತೈನಿ ಮನೆಯಲ್ಲಿ ಅಬ್ದುಲ್ ಕಲಾಂ ಅವರು ಇರ್ತಿದ್ರು. रामेश्वरम की मस्जिद वाली गली में बना यह घर चूने पत्थर व ईंट से बना पक्का और बड़ा था. ರಾಮೇಶ್ವರಮದ ಮಸ್ಜಿದ್ ಇರತಕ್ಕಂತಹ ಗಲ್ಲಿಯಲ್ಲಿ, ಗಲಿ ಅಂದ್ರೆ ಗಲ್ಲಿ ಅಥವಾ ಓನೆ, ರಾಮೇಶ್ವರಮದ ಮಸ್ಜಿದ್ ಇರತಕ್ಕಂತಹ ಗಲ್ಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಒಂದು ಅವರ ಪೂರ್ವಜರ ಮನೆ, ಪುಸ್ತೈನಿ ಮನೆಯು ಚೂನ ಅಂತಂದ್ರೆ ಸುಣ್ಣ, ಪತ್ತರ ಅಂದ್ರೆ ಕಲ್ಲು, ಈಂಟ್ ಅಂದ್ರೆ ಇಟ್ಟಿಗೆ, ಸುಣ್ಣ, ಕಲ್ಲು, ಇಟ್ಟಿಗೆಯಿಂದ ಮಾಡಿರ್ತಕ್ಕಂತ, ನಿರ್ಮಾಣ ಮಾಡಿರ್ತಕ್ಕಂತ ಈ ಒಂದು ಮನೆ ಅತ್ಯಂತ ಗಟ್ಟಿಯಾಗಿಯೂ ಕೂಡ ಇತ್ತು. ಮಜಬೂತ್ ಅಂತಂದ್ರೆ ಗಟ್ಟಿ, ಪಕ್ಕ ಅಂತಂದ್ರೆ ಗಟ್ಟಿಯೂ ಕೂಡ ಆಗಿತ್ತು, ಜೊತೆಗೆ ದೊಡ್ಡದು ಕೂಡ ಆಗಿತ್ತು. मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीजों से दूर रहा करते थे. ಜೈನುಲಾಬ್ದೀನ್ ಅವರು, ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಅವರು ಆಡಂಬರಹೀನ ವ್ಯಕ್ತಿಯಾಗಿದ್ದರು, ಬಹಳಷ್ಟು ಸರಳತೆಯ ವ್ಯಕ್ತಿಯವರು ಆಗಿದ್ದರು. ಎಲ್ಲ ಅನಾವಶ್ಯಕ ಐಷಾರಾಮಿ ವಸ್ತುಗಳಿಂದ ಯಾವತ್ತಿಗೂ ಕೂಡ ದೂರ ಇರುತ್ತಿದ್ದರು. ಐಷಾರಾಮಿ ಅಂತಂದ್ರೆ ವಿಲಾಸಿ ಅಥವಾ ಶೋಕಿ ವಸ್ತುಗಳು. ಐಷಾರಾಮಿ ಚೀಸ್ ಅಂದ್ರೆ ವಸ್ತು, ಶೋಕಿ ವಸ್ತುಗಳು ಅಥವಾ ವಿಲಾಸಿ ವಸ್ತುಗಳಿಂದ ಯಾವತ್ತೂ ಕೂಡ ಜೈನುಲಾಬ್ದೀನ್ ಅವರು ದೂರ ಇರುತ್ತಿದ್ದರು. पर घर में सभी आवश्यक चीजें समुचित मात्रा में सुलभता से उपलब्ध थी. ಆದರೆ ಮನೆಯಲ್ಲಿ ಬೇಕಾಗಿರ್ತಕ್ಕಂತಹ ಎಲ್ಲ ಅವಶ್ಯಕ ವಸ್ತುಗಳು ಸುಲಭತೆಯಿಂದ ಯೋಗ್ಯವಾದ ಪ್ರಮಾಣದಲ್ಲಿ ಅಥವಾ ಸಾಕಾಗುವಷ್ಟು ಪ್ರಮಾಣದಲ್ಲಿ ಅವರ ಮನೆಯಲ್ಲಿ ಅವಶ್ಯಕ ವಸ್ತುಗಳು ಎಲ್ಲ ಕೂಡ ಇರುತ್ತಿದ್ದವು. वास्तव में मैं कहूंगा कि मेरा बचपन बहुत ही निश्चिंतता और सादगी में बीता, भौतिक एवं भावनात्मक दोनों ही दृष्टियों से. ಅಬ್ದುಲ್ ಕಲಾಂ ಅವರ ಬಾಲ್ಯದ ಜೀವನವು ನಿಜವಾಗಿಯೂ ಕೂಡ, ವಾಸ್ತವಮೇ ಅಂತಂದ್ರೆ ನಿಜವಾಗಿಯೂ ಕೂಡ ಅವರ ಬಾಲ್ಯದ ಜೀವನವು ಅತ್ಯಂತ ನಿಶ್ಚಿಂತತೆಯಲ್ಲಿ, ಸರಳತೆಯಲ್ಲಿ, ಸಾಧಿಗೆ ಅಂದ್ರೆ ಸರಳತೆಯಲ್ಲಿ ಅವರ ಬಾಲ್ಯದ ಜೀವನವು
ಕಳೆಯಿತು. ಭೌತಿಕವಾಗಿಯೂ ಕೂಡ ಹಾಗೇನೆ ಭಾವನಾತ್ಮಕವಾಗಿಯೂ ಕೂಡ ಎರಡೂ ದೃಷ್ಟಿಯಿಂದ ಅವರ ಜೀವನ ಅತ್ಯಂತ ನಿಶ್ಚಿಂತತೆ ಮತ್ತು ಸರಳತೆಯಲ್ಲಿ ಕಳೆಯಿತು. ಭೌತಿಕ ಮತ್ತು ಭಾವನಾತ್ಮಕ ಅಂತಂದ್ರೆ ಇಲ್ಲಿ ದೈಹಿಕವಾಗಿಯೂ ಕೂಡ ಜೊತೆಗೆ ಮಾನಸಿಕವಾಗಿಯೂ ಕೂಡ ಅವರ ಜೀವನ ಅತ್ಯಂತ ನಿಶ್ಚಿಂತತೆ ಮತ್ತು ಸರಳತೆಯಲ್ಲಿ ಕಳೆಯಿತು. मैं प्रायः अपनी माँ के साथ ही रसोई में नीचे बैठकर खाना खाया करता था. ಅಬ್ದುಲ್ ಕಲಾಂ ಅವರು ಯಾವತ್ತೂ ಕೂಡ ಪ್ರಾಯಃ ಅಂತಾನೆ ಯಾವತ್ತು ಹಮೇಶ ಅಬ್ದುಲ್ ಕಲಾಂ ಜಿ ಯಾವತ್ತೂ ಅಬ್ದುಲ್ ಕಲಾಂ ಅವರು ತನ್ನ ತಾಯಿಯೊಂದಿಗೆ ರಸೋಯಿ ಅಂತಂತಾನೆ ಅಡುಗೆ ಮನೆಯಲ್ಲಿ ಕೆಳಗಡೆ ನೆಲದ ಮೇಲೆ ಕುಳಿತುಕೊಂಡು ಅವರ ತಾಯಿಯ ಜೊತೆಗೆ ಯಾವತ್ತಿಗೂ ಕೂಡ ಊಟ ಮಾಡುತ್ತಿದ್ದರು. वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांबार डालती. साथ में घर का बना अचार और नारियल की ताजा चटनी भी होती. ಅಬ್ದುಲ್ ಕಲಾಂ ಅವರು ತನ್ನ ತಾಯಿಯೊಂದಿಗೆ ಊಟ ಮಾಡುವ ಸಮಯದಲ್ಲಿ ಅವರ ತಾಯಿ ಅವರ ಮುಂದೆ ಕೇಲೆ ಕಾ ಪತ್ತ ಅಂದ್ರೆ ಬಾಳೆಯ ಎಲೆಯನ್ನು ಅವರ ಮುಂದೆ ಹಾಸಿ ಬಿಚಾಕರ್ ಅಂತಂದ್ರೆ ಹಾಸಿ ಆ ಬಾಳೆ ಎಲೆಯ ಮೇಲೆ ಅನ್ನವನ್ನು ಹಾಕಿ ಅನ್ನದ ಮೇಲೆ ಸುಗಂಧಿತವಾದ ಸ್ವಾದಿಷ್ಟವಾದ ಸಾಂಬಾರನ್ನು ನೀಡುತ್ತಿದ್ದರು. ಜೊತೆಗೆ ಮನೆಯಲ್ಲಿ ಇರ್ತಕ್ಕಂತಹ ಉಪ್ಪಿನಕಾಯಿ ಅಚಾರ ಅಂತಂದ್ರೆ ಉಪ್ಪಿನಕಾಯಿಯೂ ಕೂಡ ಇರುತ್ತಿತ್ತು. ಅವರ ನಾರಿಯಲ್ ಕಿ ತಾಜಾ ಚಟ್ನಿ ಮತ್ತು ತೆಂಗಿನಕಾಯಿಯಿಂದ ಮಾಡಿರ್ತಕ್ಕಂತಹ ತಾಜಾ ಚಟ್ನಿಯೂ ಕೂಡ ಊಟದಲ್ಲಿ ಇರುತ್ತಿತ್ತು. प्रतिष्ठित शिव मंदिर जिसके कारण रामेश्वरम प्रसिद्ध तीर्थ स्थल है का हमारे घर से 10 मिनट का पैदल रास्ता था. ಪ್ರಸಿದ್ಧವಾಗಿರ್ತಕ್ಕಂತಹ ರಾಮೇಶ್ವರಂದಲ್ಲಿ ಪ್ರತಿಷ್ಠಿತ ಸ್ಥಾಪನೆ ಆಗಿರ್ತಕ್ಕಂತಹ ಶಿವ ಮಂದಿರದ ಕಾರಣದಿಂದಾಗಿ ಪ್ರಸಿದ್ಧ ತೀರ್ಥ ಸ್ಥಳವಾಗಿರ್ತಕ್ಕಂತಹ ರಾಮೇಶ್ವರಂ ಮಂದಿರವು ಅಬ್ದುಲ್ ಕಲಾಂ ಅವರ ಮನೆಯಿಂದ ಕೇವಲ 10 ನಿಮಿಷದಲ್ಲಿ ಕಾಲ್ನಡಿಗೆಯ ಮೂಲಕ ಆ ಮಂದಿರಕ್ಕೆ ಹೋಗಬಹುದಾಗಿತ್ತು. ಜಿಸ್ ಇಲಾಖೆ ಮೇ ಹಮ್ ರಹತೆ ಥೇ ವಹ ಮುಸ್ಲಿಂ ಬಹುಲ್ ಥಾ. ಯಾವ ಒಂದು ಇಲಾಖಾ ಅಂತಂತಂದ್ರೆ ಏರಿಯಾ ಅಥವಾ ಓಣಿ, ಯಾವ ಏರಿಯಾದಲ್ಲಿ ಅಬ್ದುಲ್ ಕಲಾಂ ಅವರು ಇರ್ತಿದ್ರು ಆ ಒಂದು ಏರಿಯಾ ಮುಸ್ಲಿಂ ಜನರಿಂದ ಕೂಡಿತ್ತು ಅಥವಾ ಬಹಳಷ್ಟು ಮುಸ್ಲಿಂ ಸಮುದಾಯದವರು ಆ ಒಂದು ಪ್ರದೇಶದಲ್ಲಿ ಇರ್ತಿದ್ರು. ಲೇಕಿನ್ ವಹ ಕುಚ್ ಹಿಂದೂ ಪರಿವಾರ ಭಿ ಥೇ ಜೋ ಅಪ್ನೆ ಮುಸಲ್ಮಾನ್ ಪಡೋಸಿಯೋಂ ಕೆ ಸಾಥ್ ಮಿಲ್ಜುಲ್ ಕರ್ ರಹತೆ ಥೇ. ಆದರೆ ಆ ಒಂದು ಪ್ರದೇಶದಲ್ಲಿ ಏರಿಯಾದಲ್ಲಿ ಮುಸ್ಲಿಂ ಜನರೊಂದಿಗೆ ಬೇರೆ ಜನರು ಕೂಡ ಹಿಂದೂ ಪರಿವಾರದ ಜನರು ಕೂಡ ಅಥವಾ ಹಿಂದೂ ಪರಿವಾರವು ಕೂಡ ಆ ಒಂದು ಏರಿಯಾದಲ್ಲಿ ಅವರು ಕೂಡ ಇರುತ್ತಿದ್ದರು. ಅವರೆಲ್ಲರೂ ಹೇಗೆ ಇರುತ್ತಿದ್ದರು ಅಂತಂತಂದ್ರೆ ಮಿಲ್ಜುಲ್ಕರ್ ರಹತೆ ಯಾವತ್ತಿಗೂ ಕೂಡ ಕೂಡಿಕೊಂಡು ಹಿಂದೂ ಪರಿವಾರ ಮುಸಲ್ಮಾನ್ ಪರಿವಾರದವರು ಎಲ್ಲ ಕೂಡಿಕೊಂಡು ಅವರು ಏನ್ ಮಾಡ್ತಿದ್ದರು ಆ ಒಂದು ಪ್ರದೇಶದಲ್ಲಿ ಇರುತ್ತಿದ್ದರು. हमारे इलाके में एक बहुत ही पुरानी मस्जिद थी जहां शाम को नमाज के लिए मेरे पिताजी मुझे अपने साथ ले जाते थे. ಅಬ್ದುಲ್ ಕಲಾಂ ಅವರು ಇರುವ ಪ್ರದೇಶದಲ್ಲಿ ಇಲಾಖಾ ಅಂತಂದ್ರೆ ಪ್ರದೇಶ ಅಥವಾ ಏರಿಯಾ, ಆ ಒಂದು ಏರಿಯಾದಲ್ಲಿ ಒಂದು ಅತ್ಯಂತ ಹಳೆಯ ಪುರಾಣಿ ಅಂತಂದ್ರೆ ಹಳೆಯ ಪ್ರಾರ್ಥನಾ ಮಂದಿರ ಅಥವಾ ಮಸ್ಜಿದ್ ಕೂಡ ಅಲ್ಲಿತ್ತು. ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಸಾಯಂಕಾಲದ ಸಮಯದಲ್ಲಿ ನಮಾಜ್ ಮಾಡಲಿಕ್ಕೆ ಹೋಗುವಾಗ ಅವರು ತನ್ನ ಮಗ ಅಬ್ದುಲ್ ಕಲಾಂ ಅವರನ್ನು ಜೈನುಲಾಬ್ದೀನ್ ಅವರು ಕರೆದುಕೊಂಡು ಸಾಯಂಕಾಲ ಸಮಯದಲ್ಲಿ ನಮಾಜ್ ಮಾಡಲಿಕ್ಕೆ ಹೋಗುತ್ತಿದ್ದರು. रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. ರಾಮೇಶ್ವರಂದಲ್ಲಿ ಇರ್ತಕ್ಕಂತಹ ಶಿವ ಮಂದಿರದ ಎಲ್ಲ ಪೂಜಾರಿಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಪೂಜಾರಿಯಾಗಿರ್ತಕ್ಕಂತಹ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ. ಈ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ಅಬ್ದುಲ್ ಕಲಾಂ ಅವರ ತಂದೆಯವರ ಅತ್ಯಂತ ಆಪ್ತ ಮಿತ್ರರು ಕೂಡ ಆಗಿದ್ದರು, ಅಭಿನ್ನವಾದ ಮಿತ್ರರು ಕೂಡ ಅವರು ಆಗಿದ್ದರು. ಆಧ್ಯಾತ್ಮಿಕ ಮಾಮಲೋ ಪರ್ ಚರ್ಚಾಯೆ ಕರ್ತೆ ರಹತೆ. ಜೈನುಲಾಬ್ದೀನ್ ಮತ್ತು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಇಬ್ಬರೂ ಕೂಡಿ ಯಾವತ್ತಿಗೂ ಕೂಡ ಅವರು ಆಧ್ಯಾತ್ಮಿಕ ವಿಷಯ ಮಾಮಲಾ ಅಂತಂದ್ರೆ ವಿಷಯ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಚರ್ಚೆಗಳನ್ನು ಮಾಡುತ್ತಿದ್ದರು. जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा. ಯಾವಾಗ ಅಬ್ದುಲ್ ಕಲಾಂ ಅವರು ಪ್ರಶ್ನೆ ಕೇಳುವಷ್ಟು ಅವರು ಬೆಳೆದರು, ಲಾಯಕ್ ಅಂದ್ರೆ ಯೋಗ್ಯ, ಪ್ರಶ್ನೆ ಕೇಳುವಷ್ಟು ತಿಳುವಳಿಕೆ ಬುದ್ಧಿಮಟ್ಟ ಅವರಲ್ಲಿ ಬಂತು, ಆ ಯೋಗ್ಯ ಅವರು ಆವಾಗ ನಮಾಜದ ಪ್ರಾಸಂಗಿಕತೆ, ನಮಾಜದ ಉಪಯೋಗ, ನಮಾಜ್ನ ಏಕೆ ಮಾಡಬೇಕಂತಕ್ಕಂಥ ಪ್ರಶ್ನೆಯನ್ನು ಅವರು ತನ್ನ ತಂದೆ ಜೈನುಲಾಬ್ದೀನ್ ಅವರಿಗೆ ಕೇಳಿದರು. वे कहते जब तुम नमाज पढ़ते हो तो तुम अपने शरीर से
इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता. ಅಬ್ದುಲ್ ಕಲಾಂ ಅವರು ನಮಾಜ್ ಬಗ್ಗೆ ತನ್ನ ತಂದೆಯವರಿಗೆ ಕೇಳಿದಾಗ ಅವರು ಹೇಳ್ತಾರೆ, ಯಾವಾಗ ನೀನು ನಮಾಜನ್ನ ಮಾಡ್ತೀಯಾ, ನಮಾಜನ್ನ ನೀನು ಯಾವಾಗ ಓದ್ತೀಯ, ಆವಾಗ ನೀನು ಬ್ರಹ್ಮಾಂಡದ ಒಂದು ಭಾಗವಾಗ್ತೀಯ. ಬ್ರಹ್ಮಾಂಡ का एक इतर हिस्सा ಅಂತಂದ್ರೆ ಭಾಗ, ಬ್ರಹ್ಮಾಂಡದ ಅನ್ಯ ಭಾಗ ಅಥವಾ ಇನ್ನೊಂದು ಭಾಗ, ಬ್ರಹ್ಮಾಂಡದಲ್ಲಿ ಇರುವಂತಹ ಒಂದು ಅನುಭವಗಳು ಆಗುತ್ತೆ ಮತ್ತು ನಮ್ಮ ಶರೀರವು ಬ್ರಹ್ಮಾಂಡದ ಒಂದು ಭಾಗವಾಗತ್ತೆ. ಜೊತೆಗೆ ಇಲ್ಲಿ ಯಾವುದೇ ಕೂಡ ಭೇದ ಭಾವ ಇರುವುದಿಲ್ಲ. ದೌಲತ್ ಕಾ, ಆಸ್ತಿ, ಅಂತಸ್ತು, ಆಯು, ವಯಸ್ಸಿನ, ಜಾತಿಯ ಧರ್ಮ ಪಂಥ ಯಾವುದೇ ರೀತಿಯಾದ ಭೇದ ಭಾವ ಇದರಲ್ಲಿ ಇರೋದಿಲ್ಲ ಅಂತ ಹೇಳಿ ಕಲಾಂ ಅವರಿಗೆ ಹೇಳ್ತಾರೆ. मुझे याद है पिताजी की दिनचर्या पौ फटने के पहले ही सुबह 4 बजे नमाज पढ़ने के साथ शुरू हो जाती थी. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಅವ್ರ ತಂದೆಯ ಬಗ್ಗೆ, ಅವರ ತಂದೆಯವರ ದಿನಚರ್ಯ ಅಂದ್ರೆ ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಜೈನುಲಾಬ್ದೀನ್ ಅವರು ಮುಂಜಾನೆ 4 ಗಂಟೆಗೆ ನಮಾಜ್ ಮಾಡೋದರೊಂದಿಗೆ ಅವರ ದಿನನಿತ್ಯದ ಕೆಲಸ ಕಾರ್ಯಗಳು ಶುರುವಾಗುತ್ತಿದ್ದವು. ನಮಾಜ್ ಕೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯಾ ಕರ್ತೆ. ನಮಾಜ್ ಮಾಡಿದ ನಂತರ ಜೈನುಲಾಬ್ದೀನ್ ಅವರು ಅವರ ತೆಂಗಿನ ತೋಟ, ನಾರಿಯಲ್ ಅಂದ್ರೆ ತೆಂಗಿನ, ನಾರಿಯಲ್ ಕಾ ಬಾಗ್ ಅಂದ್ರೆ ತೆಂಗಿನ ತೋಟ, ಬಾಗ್ ಅಂದ್ರೆ ತೋಟ. ನಮಾಜದ ನಂತರ ಅವರು ಜೈನುಲಾಬ್ದೀನ್ ಅವರು ತೆಂಗಿನ ತೋಟಕ್ಕೆ ಹೋಗಿ ಕೆಲಸವನ್ನು ಮಾಡುತ್ತಿದ್ದರು. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ಥಾ. ಆ ತೆಂಗಿನ ತೋಟ ಅವರ ಮನೆಯಿಂದ ಎಷ್ಟು ದೂರದಲ್ಲಿ ಇತ್ತು ಅಂದ್ರೆ 4 ಮೀಲ್, 4 ಮೈಲಿ ದೂರದಲ್ಲಿ ಇತ್ತು. ರೋಜಾನ, ದಿನಾಲೂ ಅವರು ಮುಂಜಾನೆ ನಮಾಜ್ ಮಾಡಿದ ತಕ್ಷಣ ತನ್ನ ತೆಂಗಿನ ತೋಟಕ್ಕೆ ಏನು ಮಾಡ್ತಿದ್ರು, ಹೋಗಿ ಇಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದರು. करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता. ತೆಂಗಿನ ತೋಟದಲ್ಲಿ ಕೆಲಸವನ್ನು ಮುಗಿಸಿ ಬರಬೇಕಾದರೆ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಅವರು ಸುಮಾರು ದರ್ಜನ್ ಅಂದ್ರೆ ಡಜನ್, 12 ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಏನ್ ಮಾಡ್ತಿದ್ರು, ಅವರು ತೆಂಗಿನಕಾಯಿಗಳನ್ನು ಅಪ್ನೆ ಕಂದೆ ಪರ್, ಕಂದ ಅಂತಂದ್ರೆ ಭುಜದ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಆಮೇಲೆ ಅವರ ಎಲ್ಲ ಚಹಾ ನಾಷ್ಟ ತಿಂಡಿ ಆಗುತ್ತಿತ್ತು. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. ಅಬ್ದುಲ್ ಕಲಾಂ ಅವರು ತನ್ನ ಸಂಪೂರ್ಣ ಜೀವನದಲ್ಲಿ, ಅದು ವೈಜ್ಞಾನಿಕ ಜೀವನವಾಗಿರಬಹುದು ಅಥವಾ ತಂತ್ರಜ್ಞಾನದ ಜೀವನವಾಗಿರಬಹುದು, ಪ್ರೌದ್ಯೋಗಿಕಿ ಅಂದ್ರೆ ತಂತ್ರಜ್ಞಾನ, ತನ್ನ ವಿಜ್ಞಾನಿಯ ಜೀವನ ಜೊತೆಗೆ ತಂತ್ರಜ್ಞಾನದ ಜೀವನದಲ್ಲಿಯೂ ಕೂಡ ಅವರು ತನ್ನ ತಂದೆಯ ಮಾತುಗಳನ್ನು ಅನುಕರಣೆ ಮಾಡುವ ಪ್ರಯತ್ನವನ್ನು ಯಾವತ್ತಿಗೂ ಕೂಡ ಮಾಡಿದ್ದಾರೆ. मैंने उन बुनियादी सत्यों को समझने का भरसक प्रयास किया है कि ऐसी कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है. ಅಬ್ದುಲ್ ಕಲಾಂ ಅವರು ಅವರ ತಂದೆಯವರು ಹೇಳಿಕೊಟ್ಟಿರ್ತಕ್ಕಂತಹ ಬುನಿಯಾದಿ ಸತ್ಯ ಅಂದ್ರೆ ಸತ್ಯದ ತಳಹದಿ. ಬುನಿಯಾದ್ ಅಂತಂದ್ರೆ ತಳಹದಿ ಅಥವಾ ಮೂಲ. ಸತ್ಯದ ತಳಹದಿಯನ್ನ, ಸತ್ಯದ ಮೂಲ ಸತ್ಯಗಳನ್ನ ತಿಳಿದುಕೊಳ್ಳುವ ಒಂದು ಸಂಪೂರ್ಣ ಸಾಕಷ್ಟು ಪ್ರಯತ್ನವನ್ನು ಅವರು ಮಾಡಿದ್ದರು. ಯಾವ ವ್ಯಕ್ತಿ ಈ ಸತ್ಯದ ತಳಹದಿ ಅಥವಾ ಸತ್ಯವನ್ನ ಅರಿತುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡುತ್ತಾರೆ, ಅಂತಹ ವ್ಯಕ್ತಿಗಳು ದುಃಖದಲ್ಲಿದ್ದಾಗ, ವಿಷಾದದಲ್ಲಿ ಇದ್ದಾಗ, ಭ್ರಮೆಯಲ್ಲಿ ಇದ್ದಾಗ ಅಥವಾ ಅಸಫಲರಾದಾಗ ಅಂತಹ ವ್ಯಕ್ತಿಗಳಿಗೆ ಯಾವುದೇ ಒಂದು ದೈವಿ ಶಕ್ತಿ ಅವರಿಗೆ ಆ ಒಂದು ಸಂಕಟ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸಿ ಸರಿಯಾದ ದಾರಿಯನ್ನ ತೋರಿಸ್ತದೆ ಅಂತಕ್ಕಂತಹ ನಂಬಿಕೆ ಅಬ್ದುಲ್ ಕಲಾಂ ಅವರಲ್ಲಿ ಇತ್ತು. जब पिताजी ने लकड़ी की नौकाएं बनाने का काम शुरू किया उस समय मैं 6 साल का था. ಜೈನುಲಾಬ್ದೀನ್ ಅವರು ಯಾವಾಗ ಕಟ್ಟಿಗೆ ದೋಣಿಗಳನ್ನು ಮಾಡುವ ಒಂದು ಕೆಲಸವನ್ನು ಮಾಡ್ತಾ ಇರುವಾಗ ಅಬ್ದುಲ್ ಕಲಾಂ ಅವರಿಗೆ ಕೇವಲ 6 ವರ್ಷ. ये नौकाएं तीर्थ यात्रियों को रामेश्वरम से धनुषकोडी सेतुकराई भी कहा जाता है तक लाने ले जाने के काम आती थी. ಈ ದೋಣಿಗಳು ರಾಮೇಶ್ವರಂದಿಂದ ಧನುಷ್ಕೋಡಿಗೆ ಇನ್ನೊಂದು ಹೆಸರು ಸೇತುಕರಾಯಿ. ರಾಮೇಶ್ವರಂದಿಂದ ಧನುಷ್ಕೋಡಿ ಹಾಗೂ ಧನುಷ್ಕೋಡಿಯಿಂದ ರಾಮೇಶ್ವರಂಕ್ಕೆ ಬರುವ ಹೋಗುವ ಯಾತ್ರಿಕರನ್ನು ತೆಗೆದುಕೊಂಡು ಹೋಗುವುದು ಮತ್ತು ತೆಗೆದುಕೊಂಡು ಬರುವ ಒಂದು ಕೆಲಸದಲ್ಲಿ ಈ ದೋಣಿಗಳು ಸಹಾಯಕವಾಗುತ್ತಿದ್ದವು.
ಇನ್ನು ಮುಂದುವರೆದ ಭಾಗವನ್ನು ಎರಡನೇ ಭಾಗದಲ್ಲಿ ನಾವು ನೋಡೋಣ. ಈ ಭಾಗದ ಶಬ್ದಾರ್ಥಗಳನ್ನು ನಾನು ನಿಮಗೆ ಸ್ಲೈಡ್ 1 ಮತ್ತು ಸ್ಲೈಡ್ 2 ಎರಡು ಸ್ಲೈಡ್ಗಳಲ್ಲಿ ಶಬ್ದಾರ್ಥಗಳನ್ನು ನೀಡಿದ್ದೀನಿ. ಆ ಶಬ್ದಾರ್ಥಗಳನ್ನು ಕೂಡ ನೀವು ನೋಟ್ ಮಾಡಿಕೊಳ್ಳಬಹುದು. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಚಾನಲ್ను ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಆಲ್ ಅಂತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಈ ಪಾಠದ ಎರಡನೇ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.